ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಡಿಸಿಎಂ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವಂತಹ, ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ನನ್ನ ಅಧಿಕಾರಾವಧಿಯಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಲೂ ಕೂಡ ಮಳೆ ಬಂತು ಅಂತಂದ್ರೆ ಬೆಂಗಳೂರ ಅಥವಾ ರಾಜಧಾನಿ ಬೆಂಗಳೂರ ಅಥವಾ ಯಾವ್ದಾದ್ರು ಕೆರೆನ ಅನ್ನುವಂಥ ಪರಿಸ್ಥಿತಿ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನೇ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಅಧಿಕಾರಿಗಳು ಬದಲಾಗಿ ಅಧಿಕಾರಿಗಳ ಮನಸ್ಸಿನಲ್ಲೂ ಕೂಡ ಇದು ಬೆಂಗಳೂರು ಅಂದ್ರೆ ನಾವು ನಮ್ಮ ಮನೇನ ಹೇಗೆ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ನಾವು ಹೆಂಗ್ ಅಭಿವೃದ್ಧಿ ಆಗ್ತೀವಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಅದೇ ರೀತಿಯಾಗಿ ಬೆಂಗಳೂರು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ಮನಸ್ಥಿತಿ ಬಂದ್ರೆ ಮಾತ್ರ ಅದು ಸಾಧ್ಯ. ಆದ್ರೆ ನಾವು ಇವತ್ತು ತೋರ್ಸಕ್ ಹೊರಟಿರುವಂತ ಒಬ್ಬ ಅಧಿಕಾರಿ ಇದಾರಲ್ಲ, ಅಂತಹ ಅಧಿಕಾರಿಯನ್ನ ಬೆಂಗಳೂರಲ್ಲಿ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಬೆಂಗಳೂರನ್ನ ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತ ನಮ್ಗಂತೂ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಇದೆ, ಆ ವಿಡಿಯೋ ಸಮೇತ ನಾವು ಪ್ಲೇ ಮಾಡ್ತೀವಿ. ಅದಕ್ಕೂ ಮುನ್ನ ಈ ಒಬ್ಬ ಅಧಿಕಾರಿಯ ಭ್ರಷ್ಟಾಚಾರ, ಕಾನೂನನ್ನ ಯಾವ ರೀತಿಯಾಗಿ ಉಲ್ಲಂಘನೆ ಮಾಡ್ತಾರೆ, ಉಲ್ಲಂಘನೆ ಮಾಡೋದಕ್ಕೆ ಈಗ ಕೊಡುವಂತ ಸಬೂಬುಗಳು, ಆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಲಕ್ಷ ಲಕ್ಷ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗೇ ಆಗುತ್ತೆ. ಬಹಳ ಪ್ರಮುಖವಾಗಿ ಈತ ಎಷ್ಟು ಮಟ್ಟಿಗೆ ಉದ್ದಟತನವನ್ನ ಮೆರೆಸ್ತಾ ಇದ್ದಾನೆ, ಜೊತೆಗೆ ಈತ ಡಿ.ಕೆ. ಶಿವಕುಮಾರ್ ಅವರು ಪ್ರತಿನಿಧಿಸುವಂತಹ ಡಿ.ಕೆ. ಶಿವಕುಮಾರ್ ಅವರ ವಿಧಾನಸಭಾ ಕ್ಷೇತ್ರ ಕನಕಪುರದವರೇ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಒಂದು ಕಾರಣಕ್ಕೋ ಅಥವಾ ನಾನೊಬ್ಬ ಅಧಿಕಾರಿ, ನಾನೊಬ್ಬ ಹಿರಿಯ ಅಧಿಕಾರಿ ಅನ್ನುವಂಥ ಕಾರಣಕ್ಕೋ ಗೊತ್ತಿಲ್ಲ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಕೋರ್ಟ್, ನಮ್ಮ ಜಡ್ಜ್ಗಳು, ಮಾನ್ಯ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರನ್ನೇ ಈತ ಪ್ರಶ್ನೆ ಮಾಡುವಂಥದ್ದು, ಅವರನ್ನೇ ಭ್ರಷ್ಟಾಚಾರಿಗಳು ಅನ್ನುವಂಥ ರೀತಿಯಲ್ಲಿ ಬೆರಳು ಮಾಡಿ ತೋರಿಸುವಂತ ಮಟ್ಟಿಗೆ ಈತ ಮಾತಾಡ್ತಾನೆ ಅಂತಂದ್ರೆ ಈತನಿಗೆ ಕಾನೂನಿನ ಬಗ್ಗೆ, ಮಾನ್ಯ ಘನತವೆತ್ತ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳ ಬಗ್ಗೆ ಕೂಡ ಈತನಿಗೆ ಕಿಂಚಿತ್ತೂ ಕೂಡ ಗೌರವ ಅಥವಾ ಒಬ್ಬ ಅಧಿಕಾರಿಯಾಗಲ್ಲ, ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆಯಾಗಿ ಒಂದು ಗೌರವ, ಸರ್ಕಾರಕ್ಕೆ ಬಿಟ್ಬಿಡಿ, ಕಾನೂನಿಗೂ ಗೌರವ ಇಲ್ಲ, ಜಡ್ಜ್ಗಳಿಗೂ ಕೂಡ ಈತ ಗೌರವ ಕೊಡೋದಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಅಂತಂದ್ರೆ ಈತ ಎಷ್ಟು ಮಟ್ಟಿಗೆ ಉದ್ದಟತನವನ್ನ ಮೆರಿತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗತ್ತೆ. ಕಂಪ್ಲೀಟ್ ಆದಂತ ವಿಡಿಯೋ ಕೂಡ ಇದೆ, ನಾವು ಪ್ಲೇ ಮಾಡ್ತೀವಿ. ಅದಕ್ಕೂ ಮುನ್ನ ಈತ RR ನಗರ, ರಾಜರಾಜೇಶ್ವರಿ ನಗರದ ADTP ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್, ನಗರ ಯೋಜನೆಯ ಉಪನಿರ್ದೇಶಕರಾಗಿ, ಸಹಾಯಕ ನಿರ್ದೇಶಕರಾಗಿ ಈತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು? ಈ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಬೆಂಗಳೂರಲ್ಲಿ ಮನೆಗಳನ್ನ ಕಟ್ಟಬೇಕಂದ್ರೆ ಅಥವಾ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕು ಅಂದ್ರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಬೇಕು ಅಂತಂದ್ರೆ ನಾವು ಹಳ್ಳಿನಲ್ಲಿ ಕಟ್ಕೊಂತೀವಲ್ಲ, ನಮ್ಗೆ ಹೆಂಗ್ ಬೇಕೋ ಹಂಗೆ 5 ಫ್ಲೋರ್ 6 ಫ್ಲೋರ್ ಹೆಂಗಂದಂಗೆ ಕಟ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅಂತ ಟೌನ್ ಪ್ಲಾನಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ BBMP ನಲ್ಲಿ. ಅಲ್ಲಿ ಹೋಗಿ ನಾವು ಯಾವ ಮನೆ ಕಟ್ತಾ ಇದೀವಿ, ಎಷ್ಟು ಜಾಗ ಅಂತ ಹೇಳ್ಬಿಟ್ಟು ನಾವಲ್ಲಿ ಪ್ಲಾನ್ ಅನ್ನ ಅಪ್ರೂವಲ್ ಪಡ್ಕೊಬೇಕು. ಪ್ಲಾನ್ ಅನ್ನ ಅಪ್ರೂವಲ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವರು ನಮ್ಗೆ ಒಂದು ನಿರ್ದಿಷ್ಟವಾದಂತ ಮಾನದಂಡವನ್ನ ಹಾಕಿ ಇಷ್ಟಿಷ್ಟು ಸೆಟ್ ಪ್ಯಾಕ್ ಅನ್ನ ಬಿಡಬೇಕು, ಇಷ್ಟೇ ಫ್ಲೋರ್ ಅನ್ನ ಕಟ್ಟಬೇಕು ಅನ್ನುವಂಥ ಒಂದಷ್ಟು ನಿಯಮಗಳನ್ನ ಕೊಡ್ತಾರೆ. ಆ ಬಿಲ್ಡಿಂಗು ಕಂಪ್ಲೀಟ್ ಆಗೋವರೆಗೂ ಕೂಡ ಈ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಇವರು ಅದನ್ನ ಮಾನಿಟರ್ ಮಾಡಬೇಕು. ನಾವು ಕೊಟ್ಟಿರೋ ಟೌನ್ ಪ್ಲಾನ್ ಪ್ರಕಾರನೇ ಇವ್ರು ಕಟ್ಟುತ್ತಾ ಇದ್ದಾರಾ ಅಥವಾ ಕಟ್ಟುತ್ತಾ ಇಲ್ವಾ, ವೈಲೇಷನ್ ಏನಾದ್ರು ಮಾಡ್ತಿದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ ಅಥವಾ 4-5ನೇ ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದಾರಾ, ಇವನ್ನೆಲ್ಲವನ್ನು ಕೂಡ ಮಾನಿಟರ್ ಮಾಡಿ ಆ ರೀತಿಯಾಗಿ ಏನಾದ್ರು ವೈಲೇಷನ್ ಆಯ್ತು ಅಂತಂದ್ರೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಎಷ್ಟು ಫ್ಲೋರ್ ಅನ್ನ ಎಕ್ಸ್ಟ್ರಾ ಕಟ್ಟಿದ್ದಾರೆ, ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂದ್ರೆ ಕಾಂಪೌಂಡ್ ಕಟ್ಟಿದ್ರೆ ಅವೆಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸವನ್ನ ಇವ್ರು ಮಾಡಬೇಕು. ಅದೇ ಈ ಟೌನ್ ಪ್ಲಾನಿಂಗ್, ಅದರಲ್ಲೂ ಕೂಡ ADTP ಇದ್ರಲ್ಲ, ಸೊ ಇವರ ಒಂದು ಕೆಲಸ. ಆದ್ರೆ ಇದ್ಯಾವುದನ್ನು ಕೂಡ ADTPಗಳು ಮಾಡೋದಿಲ್ಲ. ಸೊ ಹೀಗಾಗಿ ಕೆಲವರು ಅಕ್ಕಪಕ್ಕ ಇರುವಂಥ ಸಾರ್ವಜನಿಕರು, ಯಾರೋ ಸಾಮಾಜಿಕ ಹೋರಾಟಗಾರರು ಅಥವಾ ಮಾಧ್ಯಮದವರು ಯಾರು ಕೂಡ ಅದನ್ನು ಗಮನಿಸಿ, ಸೊ ಅದನ್ನ ಈ ರೀತಿಯಾಗಿ ಒಂದು ವೈಲೇಷನ್ ಮಾಡಿ ನಿಮ್ಮ ಒಂದು ಪ್ಲಾನ್ ಏನಿದೆ ಆ ಪ್ಲಾನ್ಗೆ ವ್ಯತಿರಿಕ್ತವಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಒಂದಷ್ಟು ಬಿಲ್ಡಿಂಗ್ಗಳಿಗೆ ಈ ರೀತಿಯ ಅಕ್ರಮ ಆಗಿದೆ ಅಂತ ಹೇಳಿ ಅವ್ರಿಗೆ ಸಾರ್ವಜನಿಕರೊಬ್ರು ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಅದ್ರ ಎಲ್ಲ ದೂರನ್ನ ಕೊಟ್ಟಿರ್ತಾರೆ. ಆದ್ರೆ ಇವರು ಆ ಬಿಲ್ಡಿಂಗ್ಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಯಾವುದೇ ನೋಟಿಸ್ ಅನ್ನ ಕೊಡೋದಿಲ್ಲ. ನೀವು ಯಾಕೆ ನೋಟಿಸ್ ಅನ್ನ ಕೊಡ್ತಾ ಇಲ್ಲ ಅಂತೇಳಿ ಆತ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆದಂತ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಆಗ ಆತ ಕೊಡುವಂತ ಉತ್ತರಗಳು ಏನು,
ಈ ಉತ್ತರದಲ್ಲಿ ಯಾವ ರೀತಿಯಾಗಿ ಟೌನ್ ಪ್ಲಾನಿಂಗ್ ವರ್ಕ್ ಆಗುತ್ತೆ, ಹಣ ಹೇಗೆ ವರ್ಕ್ ಆಗುತ್ತೆ, ಜೊತೆಗೆ ಕೋರ್ಟ್ಗಳು ಯಾವ ರೀತಿ ಸ್ಟೇ ಆರ್ಡರ್ ಕೊಡ್ತವೆ, ನ್ಯಾಯಾಧೀಶರಿಗೆ ಇವ್ಯಾವು ಕೂಡ ಗೊತ್ತಿರೋದಿಲ್ವಾ ಅಂತೇಳಿ ಇಲ್ಲಿ ಮಾನ್ಯ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಜೊತೆಗೆ ಕಾನೂನು ಕೋರ್ಟ್ಗಳನ್ನ ನಿಂದನೆ ಮಾಡಿರೋದಲ್ಲದೆ ಯಾವ ರೀತಿಯಾದಂಥ ನೋಟಿಸ್ ನಾವು ಯಾಕೆ ಕೊಡೋದಿಲ್ಲ, ದುಡ್ಡವ್ರು ಕೊಡ್ತಾರಾ, ಯಾವ ರೀತಿಯಾಗಿ ಇವರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ, ಕಾನೂನು ಪರಿಪಾಲನೆ ಮಾಡಬೇಕಾದಂಥವ್ರು ಯಾವ ರೀತಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿದೆ ನೋಡಿ. ಇವರ ಹೆಸರು RR ನಗರ, ರಾಜರಾಜೇಶ್ವರಿ ನಗರದ ADTP ಟೌನ್ ಪ್ಲಾನಿಂಗ್ನ ಅಧಿಕಾರಿಯಾದಂಥ ಸಾವಂದಯ್ಯ. ಸೊ ಇವರು ಮಾತಾಡಿರುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಹತ್ರ ಇದೆ ನೋಡಿ. ಹೆಚ್ಚು ಕಮ್ಮಿ ಸರ್, ನೀವು ನೋಡಿ 7,000 ತಗೋತೀವಿ ಅಂತ ಹೇಳ್ತೀರಿ. ಕೊಟ್ಟಿರೋರು ಹೇಳ್ತಾರೆ 20,000 ಕೊಟ್ಟಿದ್ದೀನಿ ಸರ್ ಪ್ಲಾನ್ ಅಂತ ಹೇಳ್ತಾರೆ. ಕೊಟ್ಟಿರೋರೇ ಹೇಳ್ತಾರೆ, ಅವ್ರು ಹೇಳೋಕ್ಕಾಗಲ್ಲ. ಕೊಟ್ಟಿರೋರು ಹೇಳೋಕ್ಕಾಗಲ್ಲ. ಏನಿಲ್ಲ ನಿಜಲ್ವೇ ಕೈ ಕೊಟ್ಟಿರೋರನ್ನ ಅವ್ನು 20,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ನೀವು ಹೇಳ್ದಷ್ಟು ಕೊಡ್ತೀನಿ ಸರ್, ಆಯಿತಾ? ನೀವೇನು ಕೇಳ್ತೀರೋ ನಾನು ಸ್ಯಾಲ್ರಿನಲ್ಲಿ ಕೊಟ್ಬಿಡ್ತೀನಿ ಸರ್. ಕೊಡೋದು ಬೇಡ. ನೀವು APSಗೆ ಇಲ್ಲಿ ಯಾವನಾದ್ರೂ 20,000 ರೂಪಾಯಿ ಕೊಟ್ಟವನೇ ಅಂದ್ಬಿಟ್ಟು ನೀವು ದೇವರನ್ನ ನಾನು ದೂಸರ ಮಾತಾಡಿದ್ರೆ ನೀವು ಆಮೇಲೆ ಮಾತಾಡಿ, ನೀವು ಏನು ಕೇಳ್ತೀರೋ ಅದನ್ನು ಕೊಟ್ಟು ಕಳಿಸ್ಬಿಡ್ತೀನಿ ಸರ್, ನಾನೇ ಕೊಟ್ಬಿಡ್ತೀನಿ. ADTPನೂ ಕೇಳೋದು ಬೇಡ. ಇದ್ದಾರೆ ಸುಮ್ಮನೆ ಸಮಯಕ್ಕೆ ಹೆಂಗೆ ಇನ್ನು ನಾನೇ ಹೇಳಿದೆ, ನೀವು ಬೊಮ್ಮೆ ಹೆಂಗಿದೆ ಇಲ್ಲ RR ನಗರದಲ್ಲಿ ಏನು ಅಂತ ಇದಿಲ್ಲ ಅಂತಾರೆ. ಅಲ್ಲಿ 3,000, 4,000, 3,000 ಮಾಡ್ಕೊಂಡು ಹೋಗ್ಲಿ, ಅಲ್ಲಿ ಇದ್ದಾರೆ. ಬಟ್ ಏನಂದರೆ ಪ್ಲಾನ್ಗಳು ಜಾಸ್ತಿ ಬರ್ತಾವೆ ಅಲ್ಲಿ ಅಲ್ವಾ? ನೋಡಿ ಸರ್ ಅಷ್ಟೇ ಬೊಮ್ಮಳ್ಳಿದು ಅಷ್ಟೇ. ಸುಂದ್ರಯ್ಯನು ಬೊಮ್ಮಳ್ಳಿ ಅವನಿಗೆ ಒಂದು 6 ತಿಂಗಳು ಸರ್ ಅಷ್ಟೇ ಹೊಂಟೈತೆ ಅಂತ ಅಯ್ಯಪ್ಪನ ನಮ್ಮ ಬ್ಯಾಚ್ ಹೇಳಿ ಅವನಿಗೆ. ಹೌದಾ? ಹಾಗಾಗಿ ಒಂದು ಇದ್ದರೆ ಇನ್ನೊಂದು ವರ್ಷ ಇರ್ಬೋದೇನೋ. 6 ತಿಂಗಳು 1 ವರ್ಷ ಅಷ್ಟೇ ಅವನು ಪತ್ರಿಪತಿ. ಎಲ್ಲರೂ ಅದೇ ಹೇಳೋದು ಸರ್, ನಮ್ಮ ಹತ್ರ ಇಲ್ಲ, ನಮ್ಗೇನಿಲ್ಲ, ನಮ್ಗೇನಿಲ್ಲ ಅಂತಲೇ ಹೇಳ್ತಾರೆ. ಬಟ್ ಗೊತ್ತಿರ್ತದೆ. ಬೊಮ್ಮನಹಳ್ಳಿಯಿಂದ ಏನೂ ಇಲ್ಲ ಅಂದರೆ ಯಾರಾದ್ರು ನಂಬ್ತಾರೆ? ಯಾರು ನಂಬಕ್ಕಾಯ್ತದೆ? ಮತ್ತೆ ಅದು ಇವಾಗ ಸಮಾಜದಲ್ಲಿ ಈಗ ದಾಸರಳ್ಳಿನಲ್ಲಿ ಯಾರೋ ಇವಾಗ ಒಬ್ರು ಶ್ರೀಮಂತರು ಅಂತ ಗೊತ್ತಿರ್ತದೆ ಎಲ್ರಿಗೂ. ನನ್ನ ಹತ್ರ ಏನಿಲ್ಲಪ್ಪ ನಾನು ಬಡವ ಅಂದ್ರೆ ನಂಬ್ತಾರ? ಹಂಗೆ ಅದು ನಾವು ಸುಮ್ಮನೆ ಇಲ್ಲದೇ ಇರೋದನ್ನ ಒಂಥರ ಅದು ಅನ್ನೋ ಥರ ಆಗಲ್ಲ. ಸೊ ಇರೋದನ್ನ ಇಲ್ಲ ಬಿಡಪ್ಪ ಅನ್ನೋ ಥರ. ನೋಟಿಸ್ಗಳು ನೋಟಿಸ್ ಕೊಡೋಕೆ ಏನು ಕಷ್ಟ ಆಗುತ್ತೆ ಸರ್? ನೋಟಿಸ್ ಕೊಡೋಕೆ ಅಲ್ಲಿ ಕಾಸು ಕೊಡಲ್ಲ ಸರ್. ಬೇಡ ಸರ್, ಬೇಡ, ಕಾಸು ಬೇಡ. ಒಂದು ಹೇಳ್ತೀನಿ ನೋಡಿ, ಒಂದು ಶಿಕ್ಷೆ ಆಗ್ಬಿಡ್ಲಿ, ಗೊತ್ತಾಯ್ತದೆ ಪ್ಲಾನಿಂಗ್ ನಾವು ಮಾಡಿದ್ರೆ ಕೊಟ್ಮೇಲೆ ಎಲ್ಲೂ ನಾವು ನಿಲ್ಸಂಗಿಲ್ಲ. PO ಕೊಟ್ಮೇಲೆ CO ಕೊಡ್ಲೇಬೇಕು. CO ಕೊಟ್ಮೇಲೆ 356 ತಗೊಳ್ಳೇಬೇಕು. 356 ಮೇಲೆ ಎಸ್ಟಿಮೇಟ್ ಮಾಡಲೇಬೇಕು. ಎಸ್ಟಿಮೇಟ್ ಮಾಡಿದ್ಮೇಲೆ ನಾವು ಡೆಮಾಲಿಷನ್ಗೆ ಹೋಗ್ಲೇಬೇಕು. ಡೆಮಾಲಿಷನ್ ಮಾಡಿಸಿದ್ರೆ ಆಗುತ್ತಾ ಸರ್? ಹೋಗಿ ನೀವೇ ಯೋಚನೆ ಮಾಡಬೇಕು. ಆತ್ಮಸಾಕ್ಷಿಯಾಗಿ ಮಾತಾಡಿ. ಒಬ್ಬ ಬಿಲ್ಡಿಂಗು ಬೆಂಗಳೂರಲ್ಲಿ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಈಗ ಹಂಗಂತ ಈಗ ನಿಮ್ಮ ಇಲಾಖೆಗೆ ಎಷ್ಟೇ ನಷ್ಟ ಆಯ್ತಾ ಇದ್ರು ನೀವು ಮನಸ್ಸಿಗೆ ಸಮಾಧಾನ ಬರ್ತದ? ಒಂದು ಹೇಳ್ತೀನಿ ಕೇಳ್ರಿ, ನಿಮ್ಗೆ ಸಮಾಧಾನ ಆಗುತ್ತೆ ಅದು? ಒಂದು ಇಡೀ ಬೆಂಗಳೂರಲ್ಲಿ ಹೆಂಗೋ ನಡ್ಕೊಂಡು ಹೋಗ್ತೇವೆ, ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಇವಾಗ ಇಡೀ ಬೆಂಗಳೂರನ್ನ ತಿದ್ದಬೇಕು ಅಂತಂದ್ರೆ ಎಲ್ಲ ಝೋನ್ಗಳಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ಈಗ ಹೇಳ್ತೀನಿ, ಬಾಗುಮತಿ ಇದರಲ್ಲಿ ಹೊಡಿಯಕ್ಕೆ ಹೋದ್ರು, ಯಾಕೆ ಹೊಡಿಲಿಲ್ಲ? ಬಂತು ತಡೆಯನ್ನೇ ತಂದ್ರು, ಸ್ಟೇ ಒಳಗಡೆ ಏನೇನು ಅದು ಆಯ್ತು, ಸ್ಟೇ ತಂದ್ರು, ಆಯ್ತು. ಸ್ಟೇ ವೇಕೆಟ್ ಯಾಕೆ ಮಾಡಿಸಿಲ್ಲ? ಇರಿ, ಸ್ಟೇ ಹಾಕ್ಕೊಟ್ರು, ನಿಮ್ಗೆ ಗೊತ್ತಿಲ್ವಾ? ಗೌರ್ಮೆಂಟ್ ಅಲ್ಲ, ಜುಡಿಷಿಯಲ್ಗೆ ಡಿವಿಯೇಷನ್ ಮಾಡಿದ್ರೆ ತಾನೇ ಅದು ಇದಾಗದು. ಹೌದು, ಅವನು ಹೋಗಿ ನೀವು ಕೊಟ್ಟಿದ್ದು ನೋಡಕ್ಕೆ ಸ್ಟೇ ತಂದ, ನೀವ್ ಯಾಕೆ ಸ್ಟೇ ವೇಕೆಟ್ ಯಾಕೆ ಮಾಡಿಸಿಲ್ಲ? ಒಂದ್ ನಿಮಿಷ ಪ್ರಿಲಿಮಿನರಿ ಮಾತಾಡೋಣ. ನಾನು ಸುಮ್ನೆ ನೋಟಿಸ್ ಕೊಡಕ್ಕಾಗುತ್ತೆ? ಡಿವಿಯೇಷನ್ ಆಗಿದೆ, ಹೌದು. ಯಾಕೆ ಕೊಡ್ತೀರಾ ಡಿವಿಯೇಷನ್ಗೆ? ನೀವು ಕೋರ್ಟಿಂದ ಏನ್ ಕೇಳ್ತಾರೆ ನಿಮ್ಮನ್ನ? ಕೋರ್ಟ್ ಏನ್ ತಕ್ಕಪ್ಪ ನೋಟಿಸ್ ಕೊಟ್ಟಿದ್ಯಾ, ಏನ್ ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಕೇಳ್ತಾರಲ್ವಾ? ಅವಾಗ ಉಲ್ಲಂಘನೆ ಆಗಿದೆ POದಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ಕೋರ್ಟ್ POದಲ್ಲಿ ಎಲ್ಲ ಕೊಟ್ಟಿರ್ತೀವಿ, ನಿಮ್ಗೆ ಗೊತ್ತಾಗಲ್ವಾ? ಜಡ್ಜ್ಗಳಿಗೆ ಗೊತ್ತಾಗತ್ತೆ, ಅವ್ರು ನಿಮ್ಮನ್ನು ಕೂಡ ಕೇಳ್ತಾರಲ್ಲ ಅವರು. ಸರ್ ಎಲ್ಲ ಒಂಥರ ವಿಚಿತ್ರ ಬಿಡಿಯೋದು. ಯಾಕೆ ಅಂದ್ರೆ ಮಾತಾಡ್ಬಾರ್ದು, ಅದು ಮಾತಾಡೋಕೆ ಹೋದ್ರೆ ಏನೋ ಇದಾಗ್ತದೆ. ಸರಿ ನೋಡಿ, ಇವಾಗ ನಮ್ಮ ಜಡ್ಜ್ ಏನು ಹೇಳ್ತಾರೆ ಹೇಳಿ ಅವರು, ಆಮೇಲೆ ಮಾತಾಡೋಣ. ನಮಗೆ ಅವ್ರು ಹೇಳೋಕ್ಕೆಲ್ಲ ನಾವು ಕೇಳೋಕೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರು ಹೇಳೋದ್ಮೇಲೆ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಗೊತ್ತಿಲ್ವಾ ಅದು ಏನು ಹೇಳಿದ್ರು ಅಂತ? ನಮ್ಗೆ ಅದನ್ನ ಹೇಳೋದೇನೋ ಬೇಡ, ನೋಟಿಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಕೊಟ್ಬಿಡಿ.
ಕೊಡ್ರಿ ನೋಟಿಸ್ ಕೊಡ್ರಿ. ಆಲ್ರೆಡಿ ಒಂದಷ್ಟು ಕೊಟ್ಟಿದ್ದೀವಿ, ಹ್ಮ್ ನೋಟಿಸ್ ಕೊಟ್ಟಿಲ್ಲ ಅಷ್ಟು ಇನ್ನೇನು. ನೋಡಿದ್ರಲ್ಲ, ಅಲ್ಲಿ ಅವರು ಕೇಳ್ತಾರೆ ನೀವು ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ. ಅವ್ರು ಹೇಳ್ತಾರೆ ನೋಡಿ ನೋಟಿಸ್ ಕೊಟ್ಟವ್ರಿಗೆ ನಮ್ಗೆ ದುಡ್ಡು ಕೊಡಲ್ಲ ಅಂತ. ಈಗ ಅವರು ಕೊಟ್ಟಂಥವ್ರು ದುಡ್ಡು ಕೊಡ್ಲಿ ಅಂತೆಲ್ಲ ಕೊಟ್ಟಿರೋದು, ನೀವು ನೋಟಿಸ್ ಕೊಟ್ಟು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೊಟ್ಟಿರ್ತಾರೆ. ಬಟ್ ಇವ್ರು ಹೇಳ್ತಾರೆ ನೋಡಿ ನೋಟಿಸ್ ಕೊಟ್ಟವ್ರೇನು ದುಡ್ಡು ಕೊಡಲ್ಲ, ಅವ್ರ ಕಡೆಯಿಂದ ಈತ ದುಡ್ಡನ್ನ ಪಡ್ಕೊಂಡಿರೋದಕ್ಕೇನೆ ಅವ್ರಿಗೆ ನೋಟಿಸನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಾದ್ಮೇಲೆ ಆತ ಹೇಳ್ತಾ ಹೋಗ್ತಾರೆ ನೋಡಿ ಒಂದು ಆತ್ಮಸಾಕ್ಷಿ ಇಟ್ಕೊಂಡು ನಾವು ನೋಡ್ಬೇಕಾಗತ್ತೆ, ಅವ್ರು ಕಟ್ಬಿಟ್ಟಿರ್ತಾರೆ ಪಾಪ, ಹೊಡೆದಾಕ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಆತ್ಮಸಾಕ್ಷಿ ಇದ್ರೆ ತಾವು ಈ ಕೆಲಸದಲ್ಲಿ ಇರೋದಕ್ಕೆ ಅನ್ಫಿಟ್. ಅಲ್ಲಿಗೆ ನೀವು ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮ ಕೆಲಸ ಇರೋದೇ ಟೌನ್ ಪ್ಲಾನಿಂಗ್ ಅಲ್ಲಿ ಪ್ಲಾನ್ ಪ್ರಕಾರ ಯಾರು ಪ್ಲಾನ್ ಕೊಡೋದು, ಪ್ಲಾನ್ ಪ್ರಕಾರ ಕಟ್ಟಲಿಲ್ಲ ಅಂದ್ರೆ ಡೆಮೊಲಿಷನ್ ಮಾಡಿಸೋದು. ನಿಮ್ಗೆ ಅದನ್ನ ಮಾಡಿಸೋದಕ್ಕೆ ಡೆಮೊಲಿಷನ್ ಮಾಡ್ಸೋಕ್ಕೆ ನಿಮ್ಗೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅಡ್ಡಿಪಡಿಸ್ತಿದೆ ಅಂತಂದ್ರೆ ಆ ಕೆಲಸದಲ್ಲಿ ಇರೋಕ್ಕೆ ತಾವು ಲಾಯಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಒಂದು. ಅದಾದ್ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ ಯಾವ ಝೋನಲ್ಲೂ ಕೂಡ ಪ್ರಾಮಾಣಿಕವಾಗಿ ಆಗ್ತಾ ಇಲ್ಲ ಕೆಲಸಗಳು, ಬೆಂಗಳೂರಲ್ಲಿ ಅಡ್ಡಾದಿಡ್ಡಿಯಾಗಿ ಎಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅದಾದ್ಮೇಲೆ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟಿದ್ಯಲ್ಲ, ನೀವು ಯಾಕೆ ಸ್ಟೇ ವೆಕೇಟ್ ಮಾಡಿಸೋದಿಲ್ಲ ಅನ್ನುವಂಥ ಪ್ರಶ್ನೆಗೆ ಜಡ್ಜ್ಗಳಿಗೆ ಗೊತ್ತಿರೋದಿಲ್ವಾ ಅದೆಲ್ಲವೂ ಕೂಡ. ಇದು ವೈಲೇಷನ್ ಆಗಿದೆ, ವೈಲೇಷನ್ ಆಗಿರೋದಕ್ಕೆ ನಾವು ನೋಟಿಸ್ ಕೊಟ್ಟಿರ್ತೀವಿ, ನೋಟಿಸ್ ಕೊಟ್ಟು ನಾವು ಡೆಮೊಲಿಷನ್ಗೆ ಆರ್ಡರ್ ಕೊಟ್ಟಿರ್ತೀವಿ, ಸುಮ್ಮನೆ ಕೊಟ್ಟಿರಲ್ಲ, ಅವೆಲ್ಲವೂ ಕೂಡ ನಾವು ಡೀಟೇಲ್ ಆಗಿ ಬರ್ದಿರ್ತೀವಿ. ಇದು ನ್ಯಾಯಾಧೀಶರ ಗಮನಕ್ಕೆ ಬರೋದಿಲ್ವಾ, ಜಡ್ಜ್ಗಳ ಗಮನಕ್ಕೆ ಬರೋದಿಲ್ವಾ, ನ್ಯಾಯಮೂರ್ತಿಗಳ ಗಮನಕ್ಕೆ ಬರೋದಿಲ್ವಾ ಅನ್ನೋ ದಾಟಿಯಲ್ಲಿ ಜಡ್ಜ್ಗಳಿಗೇನೆ ಜಡ್ಜ್ಗಳ ಬಗ್ಗೆ ಈತ ಮಾತಾಡ್ತಾರೆ. ಸೊ ಅಲ್ಲಿಗೆ ಇವ್ರು ಹೇಳುವಂಥದ್ದೇನು ಅಂತಂದ್ರೆ ನೋಟಿಸೇ ಕೊಡಬಾರ್ದು, ಅಥವಾ ನೋಟಿಸ್ ಕೊಟ್ಟು ಡೆಮೊಲಿಷನ್ ಆಗುವಂಥದ್ದು ಕಾನೂನಲ್ಲಿ ಡೆಮೊಲಿಷನ್ಗೆ ತಡೆ ಕೊಡುವಂಥ ಅಧಿಕಾರ ಮಾನ್ಯ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು. ಒಂದ್ಸಲಿ ಸ್ಟೇ ಆರ್ಡರ್ ಕೊಡ್ಬೋದು, ಬಟ್ ಕಾಲಾನಂತರದಲ್ಲಿ ಹೈಕೋರ್ಟ್ ಡೈರೆಕ್ಷನ್ನೇ ಇದೆ ಯಾವುದು ಇಲ್ಲಿಗೆಲ್ಲ ಕಟ್ಟಿದ ಕಟ್ಟಡಗಳನ್ನೆಲ್ಲ ಸಮ ಮಾಡಿ ಅಂತ. ನೀವು ಸ್ಟೇಗೆ ಹಾಕೊಂಡು ಅದಕ್ಕೆ ಪ್ರತಿವಾದವನ್ನ ಮಾಡಿದಂಥ ಸಂದರ್ಭದಲ್ಲಿ ಸ್ಟೇ ವೆಕೇಟ್ ಮಾಡುವಂಥ ಕೆಲಸವನ್ನ ಕೂಡ ಮಾನ್ಯ ಜಡ್ಜ್ಗಳವ್ರು ಮಾಡ್ತಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಈತ ಅಸಡ್ಡೆಯಾಗಿ ಮಾತಾಡ್ತಾರೆ. ಸೊ ಇಷ್ಟೆಲ್ಲ ಒಂದು ಭ್ರಷ್ಟಾಚಾರದ ಪರವಾಗಿ ಮಾತಾಡುವಂಥದ್ದು, ಜೊತೆಗೆ ಅವ್ರು ಮಾಡಬೇಕಾಗಿರೋಂಥ ಕೆಲಸವನ್ನ ನೀವು ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಬೂಬು ಕೊಡುವಂಥದ್ದು, ಜೊತೆಗೆ ಒಂದೊಂದು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದೊಂದು ಝೋನಲ್ಲಿ ಎಷ್ಟೆಷ್ಟು ಅಮೌಂಟ್ ಅನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದು ಎಲ್ಲವನ್ನ ಕೂಡ ಈ ಭ್ರಷ್ಟ ಅಧಿಕಾರಿ ನೀಟಾಗಿ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಇಂಥವ್ರಿಂದಾಗಿ, ಯಾಕೆಂದ್ರೆ ಈಗ ಆರ್ ಆರ್ ನಗರನೂ ಕೂಡ ನೋಡಿದೀರಾ, ಆರ್ ಆರ್ ನಗರದಲ್ಲೂ ಕೂಡ ಮಳೆ ಬಂದಂಥ ಟೈಮಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆಗಳಾಗುತ್ತೆ, ಅದಕ್ಕೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಈ ಅವೈಜ್ಞಾನಿಕವಾಗಿ ಕಟ್ತಾ ಇರುವಂಥ ಕಟ್ಟಡಗಳು, ರಾಜಕಾಲುವೆ ಕಟ್ತಾ ಇರುವಂತಹ ಕಟ್ಟಡಗಳು, ಸೆಟ್ ಬ್ಯಾಕ್ ಬಿಡದೆ ಕಟ್ತಾ ಇರುವಂತಹ ಕಟ್ಟಡಗಳಾಗಿರ್ಬೋದು, ಜೊತೆಗೆ 4-5 ಫ್ಲೋರ್ ಹೆಚ್ಚಿನ ಫ್ಲೋರ್ಗಳನ್ನ ಕಟ್ಟೋದ್ರಿಂದಾಗಿ ಅದಕ್ಕೆ ಹೆಚ್ಚಿನ ಜನರು ಬಂದು ವಾಸ ಇರೋದ್ರಿಂದಾಗಿ ಪಾರ್ಕಿಂಗ್ನ ಸಮಸ್ಯೆಗಳು, ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಇವೆಲ್ಲವೂ ಕೂಡ ಆಗುತ್ತೆ. ಸೊ ಇಂತಹ ಅಧಿಕಾರಿಗಳು ಬಹುಶಃ ಅವ್ರು ನೋಡಿದ್ರೆ ಏಜ್ ಆಗಿದೆ, ಇನ್ನೇನು ರಿಟೈರ್ಮೆಂಟ್ ಹತ್ರದಲ್ಲಿ ಇದ್ದಾರೆ ಅನ್ಸುತ್ತೆ. ಸೊ ಇಂತಹ ಟೈಮಲ್ಲಿ ಒಳ್ಳೆ ದಕ್ಷ ಅಧಿಕಾರಿ ಕೆಲಸ ಮಾಡಿ ಒಳ್ಳೆ ಹೆಸರು ಇಟ್ಕೊಂಡು ರಿಟೈರ್ಮೆಂಟ್ ಆಗಿ ನೆಮ್ಮದಿಯಾಗಿ ಜೀವನವನ್ನು ಮಾಡಬೇಕಾಗಿರುವಂಥ ಅಧಿಕಾರಿಗಳು ಈ ರೀತಿಯಾಗಿ ತಮ್ಗೆ ಮಾಡಬೇಕಾಗಿರುವಂಥ ಕೆಲಸವನ್ನ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಆ ಅಕ್ರಮ ಕಟ್ಟಡಗಳವ್ರಿಗೆ ನೋಟಿಸನ್ನು ಕೊಡೋ ಬದಲಿಗೆ ಅವ್ರ ಹತ್ರ ಒಂದಷ್ಟು ಹಣವನ್ನ ಪಡ್ಕೊಂಡು, ಸೊ ಒಂಥರ ಈ ADTP ಟೌನ್ ಪ್ಲಾನಿಂಗ್ ಅನ್ನೋದು ಒಳ್ಳೆ ಪೊಗರ್ದಸ್ತಾದಂಥ ಹುಲ್ಲುಗಾವಲಾಗೋಗಿದೆ ಮೇಯೋದಕ್ಕೆ. ಸೊ ಅದ್ರ ಜೊತೆಗೆ ಪ್ರಶ್ನೆ ಮಾಡಿದ ಟೈಮಲ್ಲಿ ಜಡ್ಜ್ಗಳ ಬಗ್ಗೆನೇ ಮಾತಾಡುವಂಥದ್ದು. ಸೊ ಇಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಜೊತೆಗೆ ಇವ್ರನ್ನ ಕೂಡಲೇ ಅಮಾನತ್ ಮಾಡಿ ವಿಚಾರಣೆಗೆ ಒಳಪಡಿಸಿ ಎಷ್ಟೆಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ, ಡೆಮೊಲಿಷನ್ಗಳಾಗಿದ್ಯಾ, ವೈಲೇಷನ್ ಆಗಿರುವಂಥ ಕಟ್ಟಡಕ್ಕೆ ಯಾಕೆ ನೋಟಿಸ್ಗಳನ್ನ ಕೊಟ್ಟಿಲ್ಲ, ಅವರಿಂದ ಏನಾದ್ರು ಇವರು ಕಿಕ್ ಬ್ಯಾಕ್ ಪಡ್ಕೊಂಡಿರುವಂಥದ್ದು ಇದೆಯಾ, ಇವೆಲ್ಲವನ್ನ ಕೂಡ ವಿಚಾರಣೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಆರ್ ಆರ್ ನಗರ ಝೋನ್ ಬರುತ್ತೆ, JC ಆಗಿರ್ಬೋದು, ZC ಝೋನಲ್ ಕಮಿಷನರ್ ಆಗಿರ್ಬೋದು, ಅಥವಾ ಜಾಯಿಂಟ್ ಕಮಿಷನರ್ ಆಗಿರ್ಬೋದು, ಎಲ್ಲದಕ್ಕೂ ಮೀರಿ BBMPಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಆಗಿರ್ಬೋದು, ಉಮಾಶಂಕರ್ ಸರ್ ಆಗಿರ್ಬೋದು, ಇದರ ಬಗ್ಗೆ ಕ್ರಮವನ್ನ ಕೈಗೊಂಡು, ಯಾಕಂದ್ರೆ ಈಗ ಆಲ್ರೆಡಿ DK ಶಿವಕುಮಾರ್ ಅವರೇ DCM ಅವರೇ ಸೂಚನೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳಿದೆ ಅದನ್ನ ನಾವು ಸರ್ವೆಯನ್ನ ಮಾಡಿ, ಡ್ರೋನ್ ಸರ್ವೆಯನ್ನ ಮಾಡಿ ಎಲ್ಲ ಕಟ್ಟಡನ ಹೊಡೆದುರುಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಥ ಅಧಿಕಾರಿಗಳನ್ನ ಫಸ್ಟ್ ಹೊಡೆದುರುಳಿಸ್ಬೇಕು, ಆಮೇಲೆ ಈ ಒಂದು ಕಟ್ಟಡಗಳನ್ನ ಹೊಡೆದುರುಳಿಸುವಂಥದ್ದು, ಇದ್ರ ವಿರುದ್ಧ ಕ್ರಮ ಆಗಬೇಕು. ಇಷ್ಟು ಜನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಕೂಡ, ಜೊತೆಗೆ DCM ಅವ್ರ ಗಮನಕ್ಕೂ ಕೂಡ ಈ ಅಧಿಕಾರಿಗಳ ಬಂಡವಾಳವನ್ನ, ಅದು ಅವರದೇ ಕ್ಷೇತ್ರದ, ಅವ್ರು ಪ್ರತಿನಿಧಿಸುವಂತ, ಅವ್ರ MLA ಆಗಿರುವಂತ ಕನಕಪುರ ಕ್ಷೇತ್ರದ ಅಧಿಕಾರಿ ಈತ, ಬಹುಶಃ ಆ ಒಂದು ಕಾರಣಕ್ಕೋಸ್ಕರ DCM ಅವರೇ ನಮ್ಮೂರವರು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟು ಸೊಕ್ಕಿನಿಂದಾಗಿ, ಇಷ್ಟು ಭ್ರಷ್ಟಾಚಾರ ತೊಡಗಿ ಈ ರೀತಿಯಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡುವಂಥದ್ದು, ಜೊತೆಗೆ ಜಡ್ಜ್ಗಳ ಬಗ್ಗೆ ಮಾತನಾಡುವಂತ ದಿಟ್ಟತನವನ್ನ, ಉದ್ದಟತನವನ್ನ ಮಾಡ್ತಾ ಇದ್ದಾರಾ,
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ನಾವು ಮಾಡ್ತೀವಿ. ಆದಷ್ಟು ಬೇಗ ಇವರ ಮೇಲೆ ಕ್ರಮ ಕೂಡ ಆಗಬೇಕು. ಈ ವಿಡಿಯೋ ಸಂಬಂಧಪಟ್ಟಂಗೆ ಒಂದು ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತ ಒತ್ತಾಯ. ಇದನ್ನ ನಾವು ಕೂಡ ಫಾಲೋ ಮಾಡ್ತೀವಿ. ಇದಕ್ಕೊಂದು ಲಾಜಿಕಲ್ ಎಂಡ್ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.